ಯಾಕೆ ಹಂಗೆ ಮಾಡ್ಕೊಂಡ್ರಿ? ನೋಡ್ರಿ ಅಕ್ಕರ, ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮಗಳಿಗೆ ಏನೂ ಆಗಿಲ್ಲ. ಆಕಿ ಆರಾಮಾಗಿದ್ದಾಳ. ಸ್ವಲ್ಪ ಸುಸ್ತಾಗ್ಯಾಳ. ಅದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟೇನಿ. ಇನ್ನೊಂದು 5-10 ನಿಮಿಷನಾಗ ಆಕಿಗೆ ಎಚ್ಚರ ಆಕೈತಿ. ಒಂದಿಷ್ಟು ಗುಳ್ಗಿ ಬರ್ಕೊಡ್ತೀನಿ. ನೆನಪು ಮಾಡಿ ಈಗ ತಿನ್ನಿಸಿ ಊಟ ಮಾಡಿಸಿ ಆಮೇಲೆ ಗುಳ್ಗಿ ಕೊಡ್ರಿ. ಅದು ಇನ್ನೊಂದು ವಿಚಾರ ಹೇಳ್ಬೇಕ್ರಿ ಗೌಡ್ರ. ನೋಡ್ರಿ ಗೌಡ್ರ, ಈಗ ಎಲ್ಲರೂ ದುಃಖದಾಗ ಅದೀರಿ. ನನಗೂ ಅರ್ಥ ಆಕತಿ ಸಿಚುವೇಶನ್ ಎಂಥದೈತಂತ. ಬಟ್ ಆದರೂ ನಾ ಹೇಳಬೇಕ್ರಿ ಗೌಡ್ರ, ಅದು ನಿಮ್ಮ ಸೊಸಿ ಗರ್ಭಿಣಿ ಆಗ್ಯಾಳ್ರಿ. ಅಕ್ಕಿ ಹೊಟ್ಯಾಗ ಇನ್ನೊಂದು ಜೀವ ಹುಟ್ಟಾಕತೈತಿ. ಇಂಥ ಸಿಚುವೇಶನ್ನಾಗ ನಿಮಗೆ ಹಿಂಗಾಗಿದ್ದು ನನಗೂ ಭಾಳ ಬೇಸರ ಆಯ್ತು ಬಿಡ್ರಿ. ನೀವು ಆದಷ್ಟು ಲಗುನ ಇಲ್ಲೆಲ್ಲ ಹೆಣ್ಮಕ್ಳು ಅದಾರಲ್ಲ, ಅವ್ರು ನೋಡ್ಕೊತಾರೆ. ಅಲ್ಲಿ ಹೋಗಿ ಅದೇನಾಗೈತೆ ಅಂತ ನೋಡ್ಕೊಂಡು ಬಂದ್ರೆ ಅನುಕೂಲ ಆಕೈತ್ರಿ. ಮತ್ತು ಇನ್ನೊಂದು ವಾರ ಬಿಟ್ಟು ಅಕ್ಕಿನ ದವಾಖಾನೆಗೆ ಕರ್ಕೊಂಡು ಬರ್ರಿ. ಏನು ಹೇಳಕತ್ತೀರಿ ಡಾಕ್ಟ್ರ? ನನ್ನ ಸೊಸಿ ಗರ್ಭಿಣಿ ಆಗ್ಯಾಳ. ಅಯ್ಯೋ ದೇವ್ರ, ನನ್ನ ಮಗಳು 10 ವರ್ಷದ ತನಕನೂ ಗರ್ಭಿಣಿ ಆಗಿರ್ಲಿಲ್ರಿ. 10 ವರ್ಷದ ಮ್ಯಾಲೆ ದೇವ್ರಿಗೆ ಪೂಜೆ ಮಾಡಿಸಿ ಆಕಿನ ದವಾಖಾನಿಗೆ ತೋರಿಸಿ ಆದ್ಮೇಲೆ ಒಂದು ಗಂಡು ಮಗು ಹುಟ್ಟೈತಿ. ನನ್ನ ಮಗುಂದು ಲೇಟಾಗಿ ಹಾಕಿರ್ಬೇಕಂತ ನಾನು ಆಸೆನೇ ಇಟ್ಕೊಂಡಿರ್ಲಿಲ್ರಿ. ಕಾಯಕತ್ತಿದ್ದೆ ಮನಸ್ಸೊಳಗೆ. ಇಷ್ಟು ಜಲ್ದಿ ಖುಷಿ ವಿಚಾರ ಕೊಡ್ತಾರಂತ ನಾ ಅನ್ಕೊಂಡಿರ್ಲಿಲ್ರಿ. ಅದು ಇಂಥ ದುಃಖದ ವಿಚಾರದಾಗ ಇಂಥ ಖುಷಿ ವಿಚಾರ. ಖುಷಿ ಪಡೋನು ಅಳೋನು ಒಂದು ತಿಳಿವಲ್ರಿ ಡಾಕ್ಟ್ರ ನನಗೆ. ನೋಡ್ರಿ, ಈ ಟೈಮ್ನಾಗ ಆಕಿ ಮುಂದೆ ಜಾಸ್ತಿ ಅಳೋದು, ಆಕೆ ಹಿಂಸೆ ಆಗೋಂಗೆ ಮಾತಾಡೋದು, ಸ್ವಲ್ಪ ಆಕಿ ಆರಾಮಾಗಿರೋ ಥರ ನೋಡ್ಕೊರಿ. ಯಾಕಂದ್ರೆ ಅದು ಮಗುನ ಮೇಲೆ ಎಫೆಕ್ಟ್ ಆಕೈತಿ. ಈಗ ಸ್ಟಾರ್ಟಿಂಗ್ ಇರ್ತೈತಿಲ್ಲ, ಸ್ವಲ್ಪ ಜಾಸ್ತಿಗೆ ಟ್ರಸ್ಟ್ ಮಾಡ್ಕೊಂಡಂದ್ರೆ ಅದು ಅಬೌಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳಕತ್ತೇನೆ. ಆದಷ್ಟು ಲಗುನ ನಿಮ್ಮ ಮಗನ ಸ್ವಲ್ಪ ವಿಚಾರಿಸ್ಕೊಂಡು ಆಕೆ ಸ್ವಲ್ಪ ಆರಾಮಾಗಿರೋಂಗೆ ನೋಡ್ಕೊಡ್ರಿ. ಅಯ್ಯೋ ದೇವ್ರೆ, ಆ ದೇವ್ರಿಗಂತೂ ಕರುಣೆನೇ ಇಲ್ಲ ಏನಯ್ಯಪ್ಪ. ನನ್ನ ಸೊಸಿ ಹೊಟ್ಟೆ ಆಗ್ಯಾಳ ಕೇಳಿ ನನಗಂತೂ ಎಷ್ಟು ಖುಷಿ ಆಗಕತ್ತೈತಿ. ಆದ್ರೆ ಅದನ್ನ ಕೇಳು ನನ್ನ ಮಗ ಎಲ್ಲದಾನೋ ಏನಾಗೈತೋ ಅಂತ ನನ್ನ ದುಃಖ. ದೇವ್ರೆ, ಇತ್ತಾಗ ಖುಷಿ ಪಡೋನು ಇತ್ತಾಗ ದುಃಖ ಪಡೋನು ಎಲ್ಲ ಒಟ್ಟೊಟ್ಟಿಗೆ ಕೊಟ್ರೆ ಹೆಂಗಪ್ಪ ಸಹಿಸ್ಕೊಳ್ಳೋದು? ಅಲ್ರಿ ಅಕ್ಕಾರ, ನೀವು ಸಮಾಧಾನ ತೊಗೋಬೇಕ್ರಿ. ಹಿಂಗೆ ನೀವು ಹಾಡಾಡ್ಕೊಂಡು ಹತ್ರ ಅದು ಅಕ್ಕಿ ಮೇಲೂ ಪರಿಣಾಮ ಬೀರ್ತತೆ. ನೀವು ಸ್ವಲ್ಪ ಆರಾಮಾಗಿರ್ರಿ, ಏನೂ ಆಗಿರಂಗಿಲ್ಲ. ಗೌಡ್ರು ಹೋಗಿ ನೋಡ್ಕೊಂಡು ಬರ್ತಾರೆ. ಬಂದಮೇಲೆ ಏನೈತಲ್ಲ ಅದು ಮಾತಾಡಕತ್ರಿ. ಈಗ ಒಂದು ಸ್ವಲ್ಪ ಸಮಾಧಾನವಾಗಿರ್ರಿ. ನಾ ಇನ್ನು ಹೋಗಿ ಬರ್ತೀನಿ ರೀ. ಅದು ಬರ್ದು ಕೊಟ್ಟೇನಿಲ್ಲ ಅವ್ನು ತಂದು ಅಕ್ಕಿಗೆ ಕೊಡ್ರಿ. ಹಂಗೇನಾರ ಸಿಚುವೇಶನ್ ಇತ್ತಂದ್ರೆ ಕಾಲ್ ಮಾಡಿರಿ, ಬರ್ತೇನಿಲ್ಲ ನೀವೇ ಕರ್ಕೊಂಡು ಬರ್ರಿ. ನಮ್ಮ ಮರಿಬೇಡ್ರಿ, ಅಕ್ಕಿಗೆ ಸ್ಕ್ಯಾನಿಂಗ್ ಮಾಡಬೇಕು, ಕರ್ಕೊಂಬರ್ರಿ. ಆತ್ರಿ ಡಾಕ್ಟ್ರ, ಹೋಗಿ ಬರ್ರಿ. ನಾ ಕರ್ಕೊಂಬರೋ ಜವಾಬ್ದಾರಿ ನಂದು. ಅಯ್ಯೋ, ನನ್ನ ಮಗ ಹೊಟ್ಲೆ ಆಗೈತಂತ ಕೇಳಕ್ಕೆ ಎಷ್ಟು ಖುಷಿ ಆಕತಿ ದೇವ್ರೆ. ನಾಕೇನಂತಕ್ಕೆ ಹೋಗ್ಬೇಕು. ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ, ನಮಗೆ ಆ ದೇವ್ರು ಎಂಥ ಸಿಚುವೇಶನ್ನ ತಂದು ಕುಂದರ್ಸಿದ ಲಕ್ಷ್ಮಿ. ಈಗ ಏನು ಮಾಡ್ಬೇಕಂತ ನನ್ನ ಕೈಕಾಲು ಓಡವಲ್ಲು. ಒಂದು ಕಡೆ ಖುಷಿ ಪಡ್ಲೆ, ಇನ್ನೊಂದು ಕಡೆ ದುಃಖ ಪಡ್ಲೆ, ಒಂದೂ ಅರ್ಥ ಆಗ್ವಲ್ದು. ಆಗಿ ರಾಕೇಶಿಗೆ ಫೋನ್ ಹಚ್ಚುವ, ಬಂದಂದ್ರೆ ಇಬ್ರು ಕೂಡಿ ಗಾಡಿ ತೊಗೊಂಡು ಹೋಗೇ ಬರ್ತೇವೆ. ಏನಾಗೈತೋ ಏನು ಬಿಟ್ಟೈತೋ ಹೋಗಿ ಅಲ್ಲಿ ಸಿಚುವೇಶನ್ ನೋಡಿದ್ರೆ ನನಗೆ ಸಮಾಧಾನ ಆಕೈತಿ. ಹಿಂಗಾರ ಮಾಡಿ ನನ್ನ ಮಗ ಕೈ ಕಾಲರ ಮುರಿದಿರ್ಲಿ, ಬದುಕಿದ್ರೆ ಸಾಕಂತ ಅನ್ಸಾಕತ್ ಬಿಟ್ಟೈತಿ ನನಗೆ. ಅಪ್ಪ, ಹಂಗ್ಯಾಕೆ ಮಾತಾಡ್ತೀರಿ? ನಮ್ಮ ಅಣ್ಣಗೆ ಏನೂ ಆಗಿರಲ್ಲ. ನಮ್ಮನ್ನ ಆರಾಮಾಗಿರ್ತಾನೆ. ನಾನು ಅವ್ರನ್ನ ಕರೆಸ್ತೀನಿ. ಒಂದು 10 ನಿಮಿಷ ರೀ. ಇವತ್ತು ಫೋನ್ ಎತ್ತು ತಕ್ಕ ಬಿಡಂಗಿಲ್ಲ ನಮ್ಮನ್ನ. ಏನಾಗಿತ್ತು ಅಂತದು ಫೋನ್ ಎತ್ತು 2 ನಿಮಿಷ ಮಾತಾಡತ್ತೇನ್ರು ಇವರಿಗೆ. ಅಯ್ಯೋ ರೀ, ನಿಮ್ಮ ಫೋನು ಟೇಬಲ್ ಮೇಲೆ ಇಟ್ಟಿರಲ್ಲ, ಅವಾಗಿಂದ ರಿಂಗ್ ಆಗ್ತಾನೆ ಐತೆ. ಬಂದು ನೋಡಬಾರ್ದಾ? ಓ ಹೋಗಲಿ ಬಿಡೆ ವಿಶಾಲು, ಇವತ್ತು ನಿನಗಿಂತ ಇಂಪಾರ್ಟೆಂಟ್ ಯಾವುದೂ ಇಲ್ಲ. ಯಾರು ಬೇಕಾದವ್ರು ಕಾಲ್ ಮಾಡಿದ್ರೆ ನಾನು ಮಾತ್ರ ರಿಸೀವ್ ಮಾಡಲ್ಲ, ಮಾತಾಡೋದೇ ಇಲ್ಲ ಅಷ್ಟೇ. ಇವತ್ತು ನಾನು ಹ್ಯಾಪಿಯಾಗಿರಬೇಕು ಅಂತ ಬಂದಿದ್ದೀನಿ, ಹ್ಯಾಪಿಯಾಗೇ ಇರ್ತೀನಿ. ಓಕೆನಾ? ಸರಿ, ನೀವು ಅಲ್ಲೇ ಕುಂತೀರಿ, ನಾನೇ ಫೋನ್ ತೊಗೊಂಬಂದು ಕೊಡ್ತೀನಿ ಯಾರ್ದಿದೆ ಅಂತ. ಎಷ್ಟು ಸಲ ಹೇಳಬೇಕು ವಿಶಾಲು, ಅದನ್ನು ಮುಟ್ಬೇಡ ಬಿಡು. ಹಾಗೆ ಸುಮ್ಮನೆ ಕಂಪ್ನಿವು ಅವು ಇವು ಕಾಲ್ ಬರ್ತಾನೇ ಇರುತ್ತೆ. ರೀ, ಅದು ನಿಮ್ಮ ಫೋನಲ್ಲಿ ಲವ್ ಅಂತ ನಂಬರಿಂದ 24 ಮಿಸ್ ಕಾಲ್ ಆಗಿದೆ ರೀ. ಯಾರು ಈ ಲವ್ವು?
ನೆಮ್ಮದಿಯಾಗಿ ಇರಕ್ಕೆ ಬಿಡಂಗಿಲ್ಲ ತಗ. ಹೋಗ್ಯಾಳ ತವ್ರ ಮನೆಗೆ, ತಣ್ಣಗ ಇರು ಬಿಟ್ಟುಕೊಟ್ಟೆ. ಯಾಕೆ ನನಗೆ ಫೋನ್ ಮಾಡಿ ಸಾಯಿಸ್ತಾಳೋ ಏನೋ. ಬಂದೆ ನೀ ರಿಸೀವ್ ಮಾಡಿಬಿಡ ಗಪ್ಪ. ಇದು ನಮ್ಮವ್ವ. ಆಕಿಗೆ ನಾನು ಹಂಗೆ ಸೇವ್ ಮಾಡೇನಿ. ನಮ್ಮವ್ವನ ಭಾಳ ಪ್ರೀತಿ ಮಾಡ್ತೇನೆ. ಅದಕ್ಕೆ ತಡಿಯ ಎದಕ್ಕೆ ಮಾಡ್ಯಾರಂತಂದು ಕೇಳ್ತೀನಿ. ಓ ನಿಮ್ಮ ಅವ್ವಾರ ಅಂದರೆ ನಮ್ಮ ಅತ್ತಿಯರಾ? ಹಾಂ, ಮಾತಾಡಿ ನೀವು ಮಾತಾಡಿ ನನಗೂ ಕೊಡ್ರಿ, ನಾನೇ 2 ಮಾತು ಮಾತಾಡ್ತೇನೆ. ಅದೆಲ್ಲ ಏನು ಬೇಡ, ಸುಮ್ಮನಿರು. ಇವಾಗಲೇ ನಮ್ಮ ವಿಷಯ ಮನೇಲಿ ಗೊತ್ತಾಗಬಾರ್ದು. ಹಲೋ, ಹೇಳ. ನಾ ಇಲ್ಲ ಆಫೀಸ್ನಾಗ ಅದು ಕೆಲಸದಾಕದ್ದೀನಿ. ಯಾಕೆ 20 ಸಲ ಫೋನ್ ಮಾಡಿ ಸಾಯಿಸಾತೀನಿ ನನ್ನ? ಅದು ರೀ 8 ಸಲ ಅಂತ ಫೋನ್ ಮಾಡೋದು, ಒಂದ್ಸಲ ರಿಸೀವ್ ಮಾಡಿ ಮಾತಾಡಕ್ಕೆ ಏನಾಗಿದೆ ನಿಮಗೆ? ಅದು ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳು. ಅದು ನೀವು ಅರ್ಜೆಂಟಾಗಿ ನಮ್ಮ ಮನೆ ಬನ್ನಿ, ಅಂದರೆ ನಮ್ಮ ಅಪ್ಪನ ಮನೆ ಬನ್ನಿ. ಇಲ್ಲೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಬನ್ನಿ ಅಷ್ಟೇ. ಇವಾಗ್ಲಾ? ಅದೇನು ಅಂತ ಹೇಳು, ಬರ್ತೀನಿ. ಯಾಕೆ ಅಳ್ತಿದ್ಯಾ? ಯಾರಿಗೇನಾದರೂ ಆಗಿದೆಯಾ? ಅಲ್ಲ, ಇದ್ರ ಕಟ್ಟ ಮಾಡ್ತಲ್ಲ. ರೀ ಏನಂತೆ? ಅದು ವಿಶಾಲು, ನಾನು ಒಂದು ½ ಅವರ್ ಆಚೆ ಹೋಗಿ ಬರಲಾ? ಅದು ನಮ್ಮಮ್ಮಂಗೆ ಏನೋ ಒಂದು ಸ್ವಲ್ಪ ಹುಷಾರಿಲ್ವಂತೆ, ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೋಗ್ಬಿಟ್ಟು ನೋಡ್ಕೊಂಬರ್ತೀನಿ. ಏನು ಹುಷಾರಿಲ್ವಾ? ನಡ್ರಿ ಕೀಲಿ ಹಾಕ್ತೀನಿ, ನಾನು ಬರ್ತೇನೆ ನಿಮ್ಮ ಜೊತೆ. ಪಾಪ ಅತ್ತಿಯರೊಬ್ಬರಿಗೆ ನೋಡ್ಕೊಳಕ್ಕೆ ಯಾರೂ ಇಲ್ವಲ್ಲ, ಅದಕ್ಕೆ ನಾನು ಬರ್ತೀನಿ. ಇಬ್ಬರು ಸೇರಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಅಯ್ಯೋ ವಿಶಾಲು, ಅದೇ ಹಾಗೆಲ್ಲ ಆಗಲ್ಲ. ನಿನ್ನನ್ನು ಕರ್ಕೊಂಡೋದ್ರೆ ನೀನು ಯಾರು ಏನು 1000 ಪ್ರಶ್ನೆ ಕೇಳ್ತಾಳೆ ನಮ್ಮವ್ವ. ನಿನಗೆ ಗೊತ್ತಾಗಲ್ಲ. ಒಂದು ಕೆಲಸ ಮಾಡು, ನೀನು ಮನೇಲೇ ಇರು. ಏನಾಯಿತು ಅಂತ ನಾನು ಫೋನ್ ಮಾಡಿ ಹೇಳ್ತೀನಿ. ನಾನು ಅರ್ಜೆಂಟಾಗಿ ಈಗ ಮನೆಗೆ ಹೋಗಬೇಕು, ಸರಿನಾ? ಮಿಸ್ ಯು. ಓಕೆ, ನಾವು ನಾಳೆನೂ ಮೀಟ್ ಆಗ್ಬೋದು. ಆದರೆ ಅಮ್ಮ ಇಂಪಾರ್ಟೆಂಟು. ಓಡಿ ಬೇಗ ಹೋಗಿ ಅಮ್ಮಂಗೆ ಹಾಸ್ಪಿಟ್ಲಿಗೆ ತೋರಿಸಿ, ಸರಿನಾ? ವಿಶಾಲು ಬಾಯ್. ಬಾಯ್ ರೀ, ಹೋಗ್ರಿ ಬೇಗ. ಹಾಳಾದದ್ದು ಏನೋ ಪ್ರಾಬ್ಲಮ್ ಇವತ್ತೇ ಆಗಬೇಕಾ? ನಾನೇನೋ ಕನಸುಗಳು ಹೊತ್ಕೊಂಡು ಇಲ್ಲಿ ಬಂದಿದ್ದರೆ ಇದನ್ನೂ ಹಾಳು ಮಾಡಿಬಿಟ್ಲು, ಹಾಳಾದವಳು. ಇವರೆಷ್ಟು ಒಳ್ಳೆಯವರು. ಅಮ್ಮನಿಗೆ ಹುಷಾರಿಲ್ಲ ಅಂದ ತಕ್ಷಣ ಮುಖ ನೋಡು ಹೆಂಗಾಗೋಯ್ತು. ತಾಯಿನ ಪ್ರೀತಿಸೋರು ಹೆಂಡ್ತಿನೂ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೋದು. ಇವನನ್ನು ಪಡೆಯೋಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ರೀ, ಅಲ್ಲಿ ಇರೋ ಪೊಲೀಸರಿಗೆ ಇನ್ನೊಂದ್ಸಲ ಫೋನ್ ಮಾಡಿ ಮಾತಾಡ್ರಿ ಪ್ಲೀಸ್. ಹಲೋ, ಯಾರು ಮಾತಾಡ್ತಿರೋದು? ನಾವು ಗೌಡ್ರು ಸರ್. ಅದೇ PSI ಅವರು ನಿಮ್ಮ ನಂಬರ್ ಕೊಟ್ಟರು. ಅದೇ ಇವಾಗ ಇದಾಗಿದೆಯಲ್ಲ, ರೈಲ್ವೆ ಆಕ್ಸಿಡೆಂಟು. ಅದರಲ್ಲಿ 2ನೇ ನಂಬರ್ ಬೋಗಿಲಿ ನನ್ನ ಮಗ ಇದ್ದ. ಅದಕ್ಕೆ ಸ್ವಲ್ಪ ಏನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀರಾ? ನಾವು ಬರ್ತಾ ಇದ್ದೀವಿ, ಇನ್ನೊಂದು ½ ಅವರಲ್ಲಿ ಬರ್ತೀವಿ. ಅದಕ್ಕೆ ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ನಮ್ಗೆ ಯಾಕೋ ತುಂಬ ಭಯ ಆಗ್ತಿದೆ ಸರ್. ಅಲ್ಲೇನಾಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀರಾ ಪ್ಲೀಸ್? ಓ ಹೌದಾ, ಸರಿ. ನಿಮ್ಮ ಮಗನ ಹೆಸರು ಏನು ಅಂತ ಹೇಳಿ, ನಾನು ಹೋಗಿ ಚೆಕ್ ಮಾಡ್ತೀನಿ. ಸರ್, ನನ್ನ ಮಗನ ಹೆಸರು ಗಿರೀಶ್ ಅಂತ. ಅವನಿಗೀಗ 31 ಏಜ್ ನಡೀತಾ ಇದೆ ಸರ್. ಓ ಹೌದಾ ಸರ್? ಸರಿ ಸರ್, ನಾನೊಂದು ಸಲ ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಇರಿ. ಸರ್, ಈ ನಂಬರ್ ವಾಟ್ಸಪ್ ಆದರೆ ನಾನು ನಿಮಗೊಂದು ಫೋಟೋ ಕಳಿಸ್ಕೊಡ್ತೀನಿ ನನ್ನ ಮಗಂದು. ಪ್ಲೀಸ್ ಇದಾನ ಅಂತ ಚೆಕ್ ಮಾಡಿ ಹೇಳಿ. ಸರಿ ಕಳಿಸಿರಿ, ಚೆಕ್ ಮಾಡ್ತೀನಿ. ಅವನು ಇದೇ ಟ್ರೈನಲ್ಲಿ ಹೋಗ್ತಾ ಇದ್ದ ಅಂತ ನಿಮಗೆ ಕನ್ಫರ್ಮ್ ಇದೆ ಅಲ್ವಾ? ಹೌದು ಸರ್, ಕನ್ಫರ್ಮ್ ಇದೆ. ನಾವೇನೆ ಕಳಿಸಿ ಬಂದಿರೋದು ಮನೆಗೆ ನಿನ್ನೇನೆ. ರೀ, ಏನಂದ್ರಿ? ಏನಾರ ಗೊತ್ತಾತಂತ? ನನ್ನ ಮಗಗೆ ಏನಾಗಿಲ್ಲಲ್ಲ? ಅವ ಆರಾಮಾಗಿದಾನಲ್ಲ? ಏನಾಯ್ತು ಹೇಳ್ರಿ. ಲಕ್ಷ್ಮಿ, ನಿನ್ನ ಆತಂಕ ನನಗೆ ಗೊತ್ತಾಕೈತಿ. ಅವರಲ್ಲಿ ಚೆಕ್ ಮಾಡಕತ್ತಾರ, ವೇಟ್ ಮಾಡು. ಮಾವಾರಿ, ಅತ್ತಿಯರಿ, ಯಾಕಿಷ್ಟು ಗಾಬರಿ ಆಗಿರಿ? ಈಗ ಫೋನ್ ಮಾಡಿ ಏನೋ ಆಗೈತಿ ಓಡ್ಬಾ ಅಂತಂದ್ಲು, ಬಂದೆ ನಾನು. ಬಟ್ ಏನಂತ ಅಕ್ಕಿ ಫೋನ್ನಾಗ ಹೇಳಿಲ್ಲ. ಅದು ಮಳೆಂದ್ರೆ ನನ್ನ ಮಗಗೆ ಟ್ರೈನ್ ಆಕ್ಸಿಡೆಂಟ್ ಆಗ್ಬಿಟ್ಟೈತ್ರಿ. ನನ್ನ ಮಗ ಅದಾನು ಸತ್ತಾನು ಏನೂ ಗೊತ್ತಾಗಲ್ಲಾಗೈತಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗೈತಿ. ಅದಕ್ಕೆ ನಿಮ್ಗೆ ಹಂಗೆ ಫೋನ್ ಹಚ್ಚಿ ಹೇಳ, ನೀವು ಬಂದಿದ್ದು ಭಾಳ ನಮಗೆ ಧೈರ್ಯ ಬಂದಂಗಾತ. ಅದಕ್ಕೆ ಬರ್ರಿ, ನಿಮ್ಮ ಮಾವರು ಅವ್ರಿಗೆ ಫೋನ್ ಹಚ್ಚಾರ ಅಲ್ಲಿ ಯಾರಿಗೂ. ನೀವು ಅಟ್ಟು ಹೋಗಿ ನೋಡ್ಕೊಂಡು ಬರ್ರಿ. ಏನು?
ಹಾಂ, ಆಕ್ಸಿಡೆಂಟಾ? ಗಿರೀಶಿಗೇನೂ ಆಗಿಲ್ವಂತ ತಾನೆ? ರೀ ಅದೆರಡು ಸಲ ರೀ ಫೋನ್ ಮಾಡೋದು, ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ.